ಚೆನ್ನಾಗಿದೆ ಸರ್. ನಾನು ವಿಸಿಟ್ ಮಾಡಿದೆ ಟಾಪಿಕ್ಗೆ. ಸಖತ್ತಾಗಿದೆ, ಲಕ್ಸುರಿಯಸ್ ಆಗಿದೆ, ತುಂಬಾ ಖುಷಿ ಆಯ್ತು. ಒಳ್ಳೆ ಪಾಸಿಟಿವ್ ವೈಬ್ ಇದೆ ಅಲ್ಲಿ. ಥ್ಯಾಂಕ್ ಯು. ಅದೊಂದು ಖುಷಿ ಆಗುತ್ತೆ. ಅಲ್ಲೂ ಹೆಚ್ಚು ಕಮ್ಮಿ ನಾವು ಸುಮಾರು ಅಲ್ಲಿ ಟಾಪಿಕಲ್ಲಿ ಒಂದು 150ರಿಂದ 200 ಜನಕ್ಕೆ ವೃತ್ತಿ ಕೊಟ್ಟಿದ್ದೀವಿ. ಅದು ಖುಷಿ ಆಗುತ್ತೆ. ಅಂದರೆ ನಮ್ಮ ಸ್ಯಾಮ್ ಪರಿವಾರದಲ್ಲಿ ಒಂದು 4,500ರಿಂದ 5,000 ಜನಕ್ಕೆ ಕೆಲಸ ಕೊಟ್ಟಿದ್ದಾಗ ಈ ಜಾಗದಲ್ಲಿ ಆ ಒಂದು ಇದರಲ್ಲಿ ಒಂದು 150 ಜನಕ್ಕೆ ವೃತ್ತಿ ಕೊಟ್ಟಿದ್ದೀವಿ. ಅದು ಒಂದು ನಿಮಗೆ ಗೊತ್ತಿರೋಂಗೆ ಅದು ಸಸ್ಯಾಹಾರಿ ಅಲ್ಲ, ಅದು ನಾನ್ ವೆಜ್ ಆಗಿರುತ್ತೋ. ಸೊ ನಾನು ಸುಮಾರು ಜನಕ್ಕೆ ಯೋಚನೆ ಮಾಡ್ತಾಯಿದ್ದೆ, ಒಂದು ಸಸ್ಯಾಹಾರಿಯ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಸಸ್ಯಾಹಾರಿ ಮಾಡಿದಾಗ ಏನು ಮಾಡಬೇಕು? ಎಲ್ಲರೂ ಏನು ಮಾಡ್ತಾರೆ, ಒಂದು ಸಸ್ಯಾಹಾರಿ ಅಂದರೆ ನಾರ್ಮಲ್ ಹೋಟ್ಲ್ ಥರ ಮಾಡ್ತಾರೆ. ನನಗದು ಇಷ್ಟ ಆಗ್ತಿರ್ಲಿಲ್ಲ. ನನಗೊಂಥರ ಏನು ಮಾಡೋಣ ಅಂತ ಹೇಳಿದ್ರೆ, ಒಂದು ಬಾಲಿ ಥೀಮ್ ತರೋಣ, ಒಂದು ಹಳ್ಳಿ. ಎಷ್ಟೋ ಜನ ನಮ್ಮ ಮಕ್ಳುಗಳಿಗೂ ಎಷ್ಟೋ ಜನ ಹಳ್ಳಿದನ್ನು ಮರ್ತೋಗ್ತಾ ಇದ್ದಾರೆ. ಒಂದು ಬಾವಿ ಆಗಿರ್ಬೋದು. ಈ ಹಟ್ ಕಾನ್ಸೆಪ್ಟ್ ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ. ನಾನು ಯಾವುದೋ ಒಂದು ಇದರಲ್ಲಿ ಹೋದಾಗ ಈ ಕಾನ್ಸೆಪ್ಟಲ್ಲಿ ನಾನು ಏನೋ ಒಂದು ಮಾಡಬೇಕು ಅಂತ ನನಗೆ ಫಸ್ಟಿಂದನೂ ಇತ್ತು. ಎಲ್ಲರೂ ಏನು ಮಾಡ್ತಾರೆ, ಒಂದು ಹಟ್ ಕಾನ್ಸೆಪ್ಟ್ ಮಾಡ್ತಾರೆ, ಒಂದು ಏನೋ ಗುಡಿಸು ಥರ ಮಾಡಿ ಅಲ್ಲಿ ನಾನ್ ವೆಜ್ ಇಟ್ಬಿಡ್ತಾರೆ. ಆ ಒಂದು ಕಾನ್ಸೆಪ್ಟಲ್ಲಿ ಇರ್ತಾರೆ. ನಾನು ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಯೋಚನೆ ಬಂತು ನನಗೆ. ಸೊ ಇದೊಂದು ಬಾಲಿ ಥೀಮ್ ತರೋಣ ಅಂದಾಗ ನಾನು ಹುಲ್ಲು ಎಲ್ಲಿ ತರೋದು? ಹುಲ್ಲು ತರೋದೇ ಒಂದು ದೊಡ್ಡ ಕಷ್ಟ. ಅದು ಆ್ಯಕ್ಚುಲಿ ಹುಲ್ಲಲ್ಲ, ಅದು ಆ್ಯಕ್ಚುಲಿ ಒಂದು ತಮಿಳ್ನಾಡು ಪಾಂಡಿಚೇರಿ ಹತ್ರ ಒಂದು ಕೆರೆಯಲ್ಲಿ ಬೆಳೆಯೋ ಕಡ್ಡಿ. ಅದು ಹುಲ್ಲಲ್ಲ, ಅದು ಆ ಕಡ್ಡಿ. ಅದು ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ, ಸುಮಾರು ನನಗೆ ಒಂದು 6ರಿಂದ 7 ತಿಂಗಳು ಬೇಕಾಯಿತು ನನಗೆ ಇಷ್ಟು ಹುಲ್ಲನ್ನ ನಾನು ಜೊತೆ ಮಾಡೋದಕ್ಕೆ. ಕಾಡೊಳಗೆ ಕಳಿಸ್ಬೇಕು, ಕೆರೆ ಒಳಗೆ ಕಳಿಸ್ಬೇಕು, ಹಳ್ಳಿ ಪಂಚಾಯಿತಿಯವ್ರ ಹತ್ರ ನಾವು ಮಾತಾಡಬೇಕು, ಅವ್ರಿಗೆ ಪಂಚಾಯಿತಿ ಫೀಸ್ ಕಟ್ಟಬೇಕು. ಅದು ಎಷ್ಟೆಷ್ಟು ಹುಲ್ಲು ಸಿಗುತ್ತೋ ಅಷ್ಟೇ ಹುಲ್ಲು ಕಟ್ಟಿ ಶೇಖರಣೆ ಮಾಡಬೇಕು. ಶೇಖರಣೆ ಮಾಡಿ ನಾವು ತರಬೇಕು ಇಲ್ಲಿಗೆ. ತಂದು ಅದನ್ನು ಜೋಡಿಸೋದು, ಇದು ಮಾಡಿಸೋದು ತುಂಬ ಕಷ್ಟ ಇದೆ. ಅದೆಲ್ಲ ಮಾಡ್ದೋ ಇಲ್ಲ ಅಂತಲ್ಲ. ಮಲ್ಟಿ ಬಿಸ್ನೆಸ್ ಮ್ಯಾನ್ ಜೊತೆಗೆ ಒಳ್ಳೆ ಆರ್ಕಿಟೆಕ್ಟ್ ಈ ಕಾನ್ಸೆಪ್ಟ್ ಎಲ್ಲ ನಂದೇನೆ. ನಾನು ಯಾವುದೇ ಬಿಲ್ಡಿಂಗ್ ಮಾಡಿದ್ರು, ನಾನು ಏನೇ ಬಿಲ್ಡಿಂಗ್ ಮಾಡಿದ್ರು ಆದಷ್ಟು ನಾನು ನನ್ನ ಒಂದು ಸ್ವಂತ ಒಂದು ಕ್ರಿಯೇಟಿವಿಟಿ, ನಾನು ಆದಷ್ಟು ನಾನು ಏನು ಮಾಡ್ತೀನಿ ಅಂದರೆ, ನಾನು ಪ್ರಪಂಚ ಸುತ್ತೋದಕ್ಕೆ ಟ್ರೈ ಮಾಡ್ತೀನಿ. ಸುತ್ತೋದಾಗ ಏನಾಗುತ್ತೆ, ನನಗೆ ನಾಲೆಜ್ ಬರುತ್ತೆ, ಒಂದು ಐಡಿಯಾಸ್ ಬರುತ್ತೆ. ಸೊ ಅದನ್ನು ತರೋದು, ಪ್ಲಸ್ ನಾವು ಹಿಂದಿನ ಕಾಲದನ್ನ ಟಚ್ ಕೊಡಬೇಕು. ಹಂಗಾಗಿ ನಾನು ಆ ಕಾನ್ಸೆಪ್ಟನ್ನ ಇಲ್ಲಿ ತರೋಣ. ನೋಡಿ, ನೆಲದ ಮೇಲೂ ನಾವು ಜಲ್ಲಿ ಹಾಕಿದ್ದೀವಿ. ಇದಕ್ಕೆ ನಡೆದ್ರೆ ನಿಮ್ಗೆ ಆಕ್ಯುಪ್ರೆಷರ್ ಥರ ನಾವು ಪ್ಲ್ಯಾನ್ ಮಾಡೋಣ ಅಂತ ನಾವು ಮಾಡಿರೋದು. ಮತ್ತು ಅಲ್ಲಿರೋದು ಅಂತ ನೀವು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಸೈಕಲ್ ಇರ್ಬೋದು, ಅಲ್ಲಿ ತಕ್ಕಡಿ ಇರ್ಬೋದು, ಅಲ್ಲಿ ಒಂದು ಪೆಟ್ಟಿಗೆ ಇದೆ. ಇದೆಲ್ಲ ನಮ್ಮ ಅಜ್ಜಿ ಮನೆಯಿಂದ ಇತ್ತದು. ಅಜ್ಜಿ ಮನೆದೊಂದು ಒಂದು ಟಚ್ ಆ್ಯಂಡ್ ಫೀಲ್ ಬೇಕು ಅಂತೇಳಿ ನಾನು ಅಲ್ಲಿಂದನೇ ತರಿಸಿ ಅದನ್ನು ಸ್ವಲ್ಪ ರೆನೋವೇಟ್ ಮಾಡಿ ನಾವು ಮಾಡಿದ್ದೀವಿ. ಸೊ ಆ ಟಚ್ ಫೀಲ್ನ ಕೊಟ್ಟು ನಾವು ರೆನೋವೇಟ್ ಮಾಡಿದ್ದೀವಿ ಅದು. ಸೊ ಒಂದು ಹೆಂಗೆ ಸರ್ ಈ ಶುದ್ಧ ತಿಂಡಿ ಅಂತ ಹೆಸರು ಏನಕ್ಕೆ ಇಟ್ರಿ? ಈಗ ನೋಡಿ, ಸುಮಾರು ನಾವು ಉಪಹಾರ, ಕೆಫೆ ತುಂಬಾ ಇಡ್ತಾ ಇದ್ದಾರೆ, ಬಟ್ ನಿಮ್ದು ಹೆಂಗೆ ಶುದ್ಧ ತಿಂಡಿ ಅಂತ ಹೆಸರು? ಯಾರ ಐಡಿಯಾ? ನಿಮ್ಮ ಐಡಿಯಾನಾ ಮೇಡಮ್ದಾ? ಹೆಂಗೆ ಇದು? ಅಲ್ಲ, ಮೇಡಮ್ದು ಪ್ಲಸ್ ನನ್ನ ಮಕ್ಕಳು ಪ್ಲಸ್ ಮೇಡಮ್ ಫ್ರೆಂಡ್ ಒಬ್ರು ಇದ್ದಾರೆ. ಎಲ್ಲರೂ ಸೇರಿ ನನಗೆ ಒಂದು ಸಜೆಷನ್ಸ್ ಕೊಟ್ಟರು. ನನಗೆ ಸುಮಾರು ಬಂತು, ಆಪ್ಷನ್ಸ್ ಬಂತು, ಅದು ಮಾಡೋಣ ಇದು ಮಾಡೋಣ ಅಂತ ಎಲ್ಲ. ಒಂದು ಪ್ಯೂರಿಟಿ ಇದೆ ಸರ್, ಕೇಳಿಸ್ಕೊಳ್ಳೋಕೆ ಚೆನ್ನಾಗಿದೆ. ಈಗ ನೋಡಿ, ನಾವು ಅದನ್ನ ಟಾಪಿಕ್ ಅಂತ ಹೆಸರಿಟ್ಟು ಅದನ್ನು ಅವರೇ ಕೊಟ್ಟಿರೋಂಥದ್ದು. ಆ ಟೀಮ್ ಅಂದರೆ ನನ್ನ ಮಕ್ಕಳು, ರೇಷ್ಮಾ ಅವ್ರು ಮತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಟೀಮ್ ಕೊಟ್ಟರು. ಟಾಪಿಕ್ ಯಾವುದೂ ಇರಲಿಲ್ಲ. ಟಾಪಿಕ್ ಅನ್ನೋದು ಇಟ್ಸ್ ಆ್ಯಂಡ್ ಟಾಪಿಕ್, ಬಟ್ ಅದು ಹೆಸರು ಇದಾಯಿತು. ಅದೇ ಥರ ಶುದ್ಧ ತಿಂಡಿ ಅವರು ಏನು ಮಾಡಬೇಕು ಅಂತ ಹೇಳಿ ನಾನೊಂದು 10 ಹೆಸರು ಶಾರ್ಟ್ ಲಿಸ್ಟ್ ಮಾಡಿದೆ. ಅದರಲ್ಲಿ ಒಂದು 3 ರಿಜಿಸ್ಟ್ರು ಮಾಡಿಸ್ಬಿಟ್ಟೆ. ಕೊನೆಗೆ ಹಠ ಹಿಡಿದ್ರು, ಇಲ್ಲ ನಂಗೆ ಶುದ್ಧ ತಿಂಡಿನೇ ಬೇಕು ಅಂತ ಹಠ ಹಿಡಿದ್ರು. ಸೊ ಎಸ್ಪೆಷಲಿ ಇವಳು ತುಂಬ ಹಠ ಹಿಡಿದ್ರು, ನಂಗೆ ಶುದ್ಧ ತಿಂಡಿನೇ ಬೇಕು ಅಂತ. ಅದು ಇಬ್ರದ್ದು ಅಬ್ಜೆಕ್ಷನ್ ಇತ್ತು. ಆದ್ರೆ ಕೊನೆಗೂ ಹೆಂಡತಿ ಮಾತು ಕೇಳಬೇಕಾಗಿತ್ತು. ನಾನು ಹ್ಞೂ ಅಂತ ಹೇಳಿ ಒಪ್ಕೊಂಡೆ. ಒಂದು ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಸಾಮಾನ್ಯದ ಮಾತಲ್ಲ ಸರ್. ಯಾಕಂತಂದ್ರೆ ಬಿಸ್ನೆಸ್ ಯಾವ ತರ ರನ್ ಆಗುತ್ತೆ, ಹೇಗೆ ಅದು ಈ ಲೊಕೇಶನ್ ಅಲ್ಲೇ ಮಾಡಿದ್ರೆ ರನ್ ಆಗುತ್ತೋ ಇಲ್ವೋ? ಮಾರ್ಕೆಟ್ ರಿಸರ್ಚ್ ಏನಾದ್ರು ಮಾಡಿದ್ರ ಈ ಮುಂಚೆ? ಖಂಡಿತ ಇಲ್ಲ. ಮಾರ್ಕೆಟ್ ರಿಸರ್ಚ್ ಯಾವ ರಿಸರ್ಚ್ ಮಾಡಿಲ್ಲ ನಾನು. ಒಂದು ನಮ್ಮಲ್ಲಿರೋಂಥ ನಂಬಿಕೆ, ನನ್ನಲ್ಲಿರೋಂಥ ಒಂದು ಕಾನ್ಫಿಡೆನ್ಸ್, ಅದು. ಆಮೇಲೆ ನಾನು ರಿಸ್ಕ್ ಇಂತ ನಾನು ನೋಡಿ, ಇದನ್ನ ಓಪನ್ ಮಾಡಿದ್ರೆ ಇಲ್ಲೊಂದು ಹೆಚ್ಚು ಕಮ್ಮಿ 100 ಜನಕ್ಕೆ ಕೆಲಸ ಕೊಡ್ಬೋದು. ನಾನು ಆ ಥರ ಯೋಚನೆ ಮಾಡ್ತೀನಿ. ಇಲ್ಲಿ ಒಂದು 100 ಜನಕ್ಕೆ ವೃತ್ತಿ ಕೊಡ್ಬೋದು, 100 ಸಂಸಾರ ನಡೆಯುತ್ತೆ ಅನ್ನೋದು ಒಂದು ಫಸ್ಟ್ ಕಾನ್ಸೆಪ್ಟು. ಆಮೇಲೆ ಇನ್ನೊಂದು, ನೀವು ಏನೇ ಮಾಡಿದ್ರು ಯಾವ ಬಿಸ್ನೆಸ್ಸು ಲಾಸ್ ಆಗಲ್ಲ. ನೀವು ಇನ್ ಡೆಪ್ತ್ ಹೋಗ್ಬೇಕು ಬಿಸ್ನೆಸ್ಸಲ್ಲಿ. ಪ್ರತಿಯೊಂದು ಏನೇ ರಿಸ್ಕ್ ಇದ್ರು, ಏನೇ ಕಷ್ಟ ಇದ್ದರೂ ನೀವು ಲೋ ಲೆವೆಲಲ್ಲಿ ನೀವು ಅಟೆಂಡ್